ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇದು ಬಂದ್ಬಿಟ್ಟು ಫ್ರೈಡೇ ಲಾಗ್ ಆಗಿರುತ್ತೆ. ಇದು ಆಷಾಢ ಶುಕ್ರವಾರದ ಕೊನೆಯ ಶುಕ್ರವಾರ, ಆಷಾಢ ಮಾಸದ ಕೊನೆಯ ಶುಕ್ರವಾರ ಇದು. ಹಾಗಾಗಿ ಅರ್ಲಿ ಮಾರ್ನಿಂಗ್ ಪೂಜೆ ಅಂದರೆ ಬ್ರಾಹ್ಮಿ ಮುಹೂರ್ತದ ಪೂಜೆನ ಮಾಡೋದ್ರಿಂದ ಇವತ್ತು ಬೇಗನೆ ಎದ್ದಿದ್ದೀನಿ. 4 ಗಂಟೆಗೆ ಎದ್ದಿದ್ದೀನಿ. ನಾನು ಈ ಟೈಮಲ್ಲಿ ಉಪ್ಪಿನ ದೀಪನ ಹಚ್ಚುತ್ತೀನಿ. ಹಾಗಾಗಿ ಸಾಟ್ ದೀಪನ ಹಚ್ಚೋದ್ರಿಂದ ಈ ದೀಪನ ಸಾಮಾನ್ಯವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚುತ್ತಾರೆ ಬೆಳಗಿನ ಜಾವ. ಬಿಟ್ಟರೆ ಈವ್ನಿಂಗು ಅಂದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಹಚ್ಚುತ್ತಾರೆ. ಹಾಗಾಗಿ ನಾನು ಬೆಳಗ್ಗೆನೇ ಪೂಜೆನ ಮುಗಿಸೋದ್ರಿಂದ ಬೇಗ ಎದ್ದು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಬೇರೆ ಟೈಮಲ್ಲೆಲ್ಲ 5:15, 5:30ಗೆ ಎದ್ದೊಳೋದು. ಬೇರೆ ಶುಕ್ರವಾರ ಟೈಮಲ್ಲೂ ಅಷ್ಟೇ ಒಂದು 9:30, 10 ಗಂಟೆ ಒಳಗಡೆ ಪೂಜೆನ ಮುಗಿಸ್ತೀನಿ. ಈ ದೀಪನ ಹಚ್ಚೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮುಗಿಸ್ಬೇಕು ಅನ್ನೋ ಕಾರಣಕ್ಕೆ ಬೇಗನೆ ಎದ್ದಿದ್ದೀನಿ. ಎದ್ದು ಬೆಳಗ್ಗೆ ಎದ್ದ ತಕ್ಷಣ ಒಳಗಡೆ ಎಲ್ಲ ಪೂರ್ತಿಯಾಗಿ ಕಸ ಹೊಡೆದು ಎಲ್ಲ ಆಫ್ ಮಾಡಿ ನಂತರ ನಾನು ಹೊರಗಡೆ ಬಂದು ಎಲ್ಲ ತೊಳೆದ್ಬಿಟ್ಟು ರಂಗೋಲಿನ ಹಾಕ್ತಾಯಿದ್ದೀನಿ. ನಾನು ಈ ವಿಡಿಯೋನ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೆ. 1.5 ಗಂಟೆ ವಿಡಿಯೋ ಮಾಡಿದ್ದೆ ಫ್ರೆಂಡ್ಸ್. ಅದನ್ನು 28 ನಿಮಿಷಕ್ಕೆ ತಂದು ನಿಲ್ಲಿಸಿದ್ದೆ ಆ ವಿಡಿಯೋನ. ಎಲ್ಲ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಎಲ್ಲ ಕೊಟ್ಟು ಸೇವ್ ಮಾಡೋ ಟೈಮಲ್ಲಿ ಸ್ಟೋರೇಜ್ ಇಲ್ಲ ಅಂತ ಹೇಳಿ ತೋರಿಸ್ತು. ಹಾಗಾಗಿ ಡಿಲೀಟ್ ಮಾಡೋಣ ಅಂತ ಹೋಗ್ಬಿಟ್ಟು ಏನೋ ಮಿಸ್ಟೇಕ್ ಆಗಿ ಯಾವುದೋ ಹೊತ್ತಕ್ಕೆ ಹೋಗಿ ಏನೋ ಆಗಿ ಎಲ್ಲ ವೀಡಿಯೋಸು ಡಿಲೀಟ್ ಆಗಿಬಿಟ್ಟಿದೆ. ಹಾಗಾಗಿ ಮತ್ತೆ ವಾಪಸ್ ತೊಗೊಂಡ್ರೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ಅಷ್ಟೇ ಬಂತು, ಎಲ್ಲ ವೀಡಿಯೋಸು ಬರಲಿಲ್ಲ. ತುಂಬಾ ಬೇಜಾರಾಗಿ ಹೋಗಿತ್ತು. ಎಡಿಟಿಂಗ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಮಾಡಿರೋದನ್ನು ಮತ್ತೆ ಮಾಡಬೇಕು, ಅದರಲ್ಲಿ ಒಳ್ಳೊಳ್ಳೆ ಅಂದರೆ ಚೆನ್ನಾಗಿರೋ ವೀಡಿಯೋಸೇ ಎಲ್ಲ ಹೋಗ್ಬಿಟ್ಟಿದೆ ಅಂದಾಗ ತುಂಬ ಬೇಜಾರಾಯಿತು. ಬೇಡ ಅಂದ್ಕೊಂಡೆ. ಬಟ್ ನಮ್ಮ ಮನೆಯವರು ಅಷ್ಟು ಇಷ್ಟಪಟ್ಟು ಮಾಡಿದ್ಯಾ, ಹೋಗಲಿ ಎಷ್ಟಿದೆಯೋ ಅಷ್ಟು ವೀಡಿಯೋನೇ ಶೇರ್ ಮಾಡು ಅಂತ ಅಂದರು. ಹಾಗಾಗಿ ಪರವಾಗಿಲ್ಲ ಅಂಥೇಳಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದೆ. ಅಂದರೆ ಬೆಳಗ್ಗೆ ಎದ್ದಾಗಿನಿಂದ ನಾನು ಮಾರ್ನಿಂಗ್ ಜೊತೆ ಅಂದರೆ ರೊಟೀನ್ ಜೊತೆ ನನ್ನ ಪೂಜೆ ರೊಟೀನ್ನ ಶೇರ್ ಮಾಡಿದ್ದೆ. ತುಂಬ ಬ್ಯೂಟಿಫುಲ್ಲಾಗಿ ಬಂದಿತ್ತು ವೀಡಿಯೋ. ಬಟ್ ಏನೂ ಮಾಡೋಕ್ಕಾಗಲ್ಲ. ನಾವೊಂದು ಅಂದ್ಕೊಂಡ್ರೆ ಅದಕ್ಕೆ ಹೇಳೋದು. ಅಂದರೆ ಸ್ವಲ್ಪ ನಾನು ಸಮಾಧಾನವಾಗಿ ನೋಡಬೇಕಿತ್ತು. ಬೇಗ ಆಗಬೇಕು, ಊರಿಗೆ ಹೋಗೋದಿತ್ತಲ್ವ. ಹಾಗಾಗಿ ಊರಿಗೆ ಹೋಗೋ ಅಷ್ಟರಲ್ಲಿ ಊರಿಗೆ ಹೋದರೆ ಮತ್ತೆ ನನಗೆ 3 ಡೇಸ್ ವೀಡಿಯೋ ಇದು ಮಾಡೋದಕ್ಕಾಗಲ್ಲ, ಶೇರ್ ಮಾಡೋದಕ್ಕಾಗಲ್ಲ. ಅಲ್ಲಿ ವಾಯ್ಸ್ ಓವರದಕ್ಕೆ ಕೊಡೋಕ್ಕಾಗಲ್ಲ ಊರಿಗೆ ಹೋದರೆ. ಯಾವಾಗಲೂ ಜನ ಇರ್ತಾರಲ್ವ, ಹಾಗಾಗಿ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ. ಇನ್ನೇನು ಮಕ್ಕಳು ಜೊತೆಲೇ ಇರ್ತಾರೆ. ಸೈಲೆಂಟಾಗಿರೋ ಜಾಗ ಸಿಗೋದಿಲ್ಲ ವಾಯ್ಸ್ ಓವರ್ ಕೊಡೋದಕ್ಕೆ ಅಂಥೇಳಿ ಬೇಗ ಮಾಡೋಕ್ಕೋಗಿ ಅರ್ಜೆಂಟಲ್ಲಿ ಮಾಡೋಕ್ಕೋಗಿ ಈ ರೀತಿ ಆಗೋಯ್ತು. ಏನು ಮಾಡೋಕ್ಕೋಗಲ್ಲ. ಕೆಲವೊಂದು ಟೈಮಲ್ಲಿ ಈಗ ಆಗ್ಬಿಡುತ್ತೆ. ನಾವು ಯಾವುದ್ರ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವೋ, ವೀಡಿಯೋಸ್ ಚೆನ್ನಾಗಿ ಹೋಗುತ್ತೆ, ಚೆನ್ನಾಗಿ ಮಾಡಿದ್ದೀವಿ ಅಂತ ಕಾನ್ಫಿಡೆಂಟ್ ಇರುತ್ತೋ ಆ ವೀಡಿಯೋಸೇ ಹಿಂಗೆ ಆಗೋಗ್ಬಿಡ್ತವೆ. ವೀಡಿಯೋಸ್ ಒಂದು ಅಂತಲ್ಲ, ಬೇರೆ ಕೆಲಸಗಳಿಗೆಲ್ಲ ಸುಮಾರು ಸಲ ಹಂಗೆ ಆಗೋಗುತ್ತೆ. ಈಗ ಬೆಳಗ್ಗೆ ಎದ್ದು ಎಲ್ಲ ರಂಗೋಲಿ ಎಲ್ಲ ಹಾಕಿದ್ದಾಯಿತು. ಒಳಗಡೆ ಕೆಲಸನೂ ಎಲ್ಲ ಮುಗಿಸಿದ್ದೀನಿ. ಅಲ್ಲೆಲ್ಲ ಕಸ ಹೊಡೆದು ಮಾಫೆಲ್ಲ ಮಾಡಿದ್ದೀನಿ. ಇನ್ನು ಸ್ನಾನಕ್ಕೆ ಹೋಗಬೇಕು ಅಷ್ಟೇ. ಹೊರಗಡೆ ರಂಗೋಲಿ ಎಲ್ಲ ಹಾಕಿ ಈಗ ನಾನು ಹೊಸ್ಲಿಗೆ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಹೊಸ್ಲಿಗೆ ಇಲ್ಲಿ ಸೋಮವಾರ ಮತ್ತು ಶುಕ್ರವಾರ ಹಸಿ ಹಾಲಿಗೆನೇ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಹೊಸ್ಲಿಗೆಲ್ಲ ಹಚ್ಕೊಳ್ತೀನಿ. ಇಲ್ಲಿ ರಂಗೋಲಿನೂ ಅಷ್ಟೇ, ನಾನು ಮಾಮೂಲಿ ರಂಗೋಲಿ ಪುಡಿಯಿಂದ ಹಾಕ್ತಾಯಿಲ್ಲ. ವಿಭೂತಿ ಪೌಡ್ರ್ ಸಿಗುತ್ತೆ ಗ್ರಂಥಿ ಅಂಗಡಿಗಳಿಗೆಲ್ಲ. ಆ ವಿಭೂತಿ ಪೌಡ್ರಿಂದ ನಾನು ಬ್ರಷನ್ನು ಯೂಸ್ ಮಾಡಿಬಿಟ್ಟು ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಹಾಕೋದ್ರಿಂದ ನಾವು ಹಾಕಿರೋ ರಂಗೋಲಿ ಯಾವ ರೀತಿಯಾಗಿ ಹಾಕಿರ್ತೀವೋ ಅದೇ ರೀತಿ ನೆಕ್ಸ್ಟ್ ಡೇ ಆದ್ರೂ ಹಂಗೆ ಇರುತ್ತೆ. ರಂಗೋಲಿ ಪುಡಿ ಎಲ್ಲ ಹಾಕ್ಬಿಟ್ರೆ ನಾನೇ ಓಡಾಡ್ತೀನಿ ಅಂತ ಹೇಳೇ ಎಲ್ಲ ಆಚೆ ಈಚೆ ಆಗಿಬಿಟ್ಟಿರುತ್ತೆ ನೈಟಿಯಲ್ಲೆಲ್ಲ ಇದು ಮಾಡಿಕೊಂಡು. ಅದು ಅಲ್ಲದೆ ನನ್ನ ಮಗಳು ಬಿಡೋದಿಲ್ಲ. ರಂಗೋಲಿ ಹಾಕಿದ್ರೆ ಅದನ್ನು ಅಳಿಸ್ತಾ ಇರ್ತಾಳೆ. ಇದರಲ್ಲಾದರೆ ಮುಟ್ಟೋದಕ್ಕೆ ಹೋಗೋದಿಲ್ಲ ಅವಳು. ಹಾಗಾಗಿ ಈ ಐಡಿಯಾ ಬಂತು ನನಗೆ. ಅವಳು ಚಿಕ್ಕವಳಿರ್ಬೇಕಾದ್ರೆ ನಾನು ಇದನ್ನು ಅಭ್ಯಾಸ ಮಾಡ್ಕೊಂಡಿರೋಂಥದ್ದು. ಈಗಲೂ ಅದೇ ರೀತಿಯಾಗಿಯೇ ಮಾಡ್ತಾಯಿದ್ದೀನಿ. ಇದೇ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಹಾಗಾಗಿ ಇದರಲ್ಲೇ ಹಾಕ್ತೀನಿ. ಪೇಂಟಲ್ಲಿ ಮಾಡಿದಾರೇನೋ ಅನ್ನೋ ಥರ ಇರುತ್ತೆ. ಡ್ರೈ ಆದಮೇಲಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಈಗ ಹೊಸ್ಲದೆಲ್ಲ ಮುಗಿಸ್ಕೊಂಡು ಹೂವನ್ನೆಲ್ಲ ಇಟ್ಬಿಟ್ಟು ರಂಗೋಲಿ ಮೇಲೆ ಮತ್ತು ಬಾಗಿಲಿಗೆಲ್ಲ ಹೂವು ಇಟ್ಟಿದ್ದಾಯಿತು. ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ನೋಡಿ, ಈ ರೀತಿಯಾಗಿ ದೇವ್ರ ರೂಮು ನಾನು ನೈಟೇ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ. ಅಂದರೆ ಎಲ್ಲ ತೊಳೆದ್ಬಿಟ್ಟು ದೀಪಗಳನ್ನೆಲ್ಲ ರೆಡಿ ಮಾಡಿಕೊಂಡು ಬಟ್ಟೆ ಎಲ್ಲ ಇಟ್ಟಿರ್ತೀನಿ. ಹೂವು ಒಂದು ಮುಡಿಸಿರೋದಿಲ್ಲ ಅಷ್ಟೇ. ಈಗ ಬೆಳಗ್ಗೆ ಟೈಮಲ್ಲಿ ನಾನು ಹೂವು ಎಲ್ಲ ಮುಡಿಸೋ ಅಂಥದ್ದು ಮತ್ತು ಕಳಸನ ಹೂಡೋ ಅಂಥದ್ದು. ನನಗಂತೂ ಇದು ವೀಡಿಯೋ ಎಡಿಟಿಂಗ್ ಮಾಡ್ಬೇಕಾರೆಲ್ಲ ತುಂಬಾ ಬೇಜಾರಾಗ್ತಿತ್ತು. ಅದೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ ಇಲ್ಲೆಲ್ಲ ಬೇರೆದೆಲ್ಲ ಇತ್ತಲ್ಲ, ಅದೆಲ್ಲ ಮಿಸ್ ಆಗಿತ್ತಲ್ವ. ಅದನ್ನು ನೆನೆಸ್ಕೊಂಡು ತುಂಬ ಬೇಜಾರಾಗ್ತಿತ್ತು ಫ್ರೆಂಡ್ಸ್, ನಿಜವಾಗ್ಲೂ. ಬಿಡಿ, ಹೋಗಲಿ, ಏನೂ ಮಾಡೋದಕ್ಕಾಗಲ್ಲ. ಈಗ ಇರೋ ಅಂಥದ್ದನ್ನೇ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈಗ ಪೂಜೆನ ಮಾಡ್ತಾಯಿದ್ದೀನಿ.
ಏನಕ್ಕಷ್ಟು ಬೇಜಾರು ಅಂದರೆ ನನಗೆ ಒಂದಿಬ್ಬರು ಕೇಳಿದ್ರಿ, ಅಂದರೆ ಪೂಜೆ ಯಾವ ರೀತಿಯಾಗಿ ಮಾಡ್ತೀರಾ, ಕಳಸದೊಳಕ್ಕೆ ಏನೇನು ಹಾಕ್ತೀರಾ, ಕಳಸ ಹೂಡೋದನ್ನು ಯಾವ ರೀತಿಯಾಗಿ ಹೂಡ್ತೀರಾ ಅನ್ನೋದನ್ನು ಒಂದು ಸಲ ಶೇರ್ ಮಾಡಿ ಅಂತ. ಹಾಗಾಗಿ ಅದನ್ನೆಲ್ಲ ಡೀಟೇಲಾಗಿ ಶೇರ್ ಮಾಡಿದ್ದೆ. ಆ ವಿಡಿಯೋ ಮಿಸ್ ಆಯ್ತಲ್ಲ ಅಂತ ಅಷ್ಟೇ. ನೆಕ್ಸ್ಟ್ ಟೈಮು ನಾನು ಖಂಡಿತವಾಗ್ಲೂ ನಿಮ್ಗೆ ಇನ್ನೊಂದು ಸಲ ಶೇರ್ ಮಾಡ್ತೀನಿ. ಕಳಸದೊಳಕ್ಕೆ ಏನೇನು ಹಾಕಬೇಕು ಅಂತ. ಏನಿಲ್ಲ, ಫಸ್ಟು ನಾನು ಅಕ್ಕಿ ಹಾಕಿ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಮತ್ತು ನೀರಿನೊಳಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹೂವು ಇದ್ದರೆ ಒಂದು ಸ್ವಲ್ಪ ತುಳಸಿ ಪತ್ರೆ ಜೊತೆಗೆ ಸ್ವಲ್ಪ ಗಂಗಾಜಲ ಮತ್ತು ಜವಾದಿ ಪೌಡ್ರು ಸ್ವಲ್ಪ ಮತ್ತು ಒಂದು ಬೆಳ್ಳಿಕಾಯನ್ನು ಇಷ್ಟನ್ನು ಹಾಕ್ತೀನಿ. ಖಂಡಿತವಾಗ್ಲೂ ಡೀಟೇಲಾಗಿ ಯಾವ ರೀತಿ ಕಳಸನ ಹಿಂದಿನ ದಿನ ಕದಲಿಸ್ಬೇಕು ಮತ್ತು ನೆಕ್ಸ್ಟ್ ಯಾವ ರೀತಿಯಾಗಿ ಹೂಡಿ ಪೂಜೆನ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಆಯಿತಾ. ಈ ವಿಡಿಯೋದಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ಇದೆ, ಪೂರ್ತಿಯಾಗಿ ಇಲ್ಲ. ಹಾಗಾಗಿ ಈಗ ಕಳಸನ ಹೂಡ್ಕೊಳ್ತಾ ಇದ್ದೀನಿ. ಇದು ನಾನು ಸಾಡ್ ದೀಪ ಹಚ್ಚೋದನ್ನು ಅಷ್ಟೇ ಹಿಂದಿನ ವರ್ಷನೇ ನಾನು ತುಂಬ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಅಂದರೆ ಸಪ್ರೇಟಾಗೇ ಉಪ್ಪಿನ ದೀಪ ಹಚ್ಚುವ ವಿಧಾನ ಅಂತ ಹೇಳ್ಬಿಟ್ಟು ಯಾವ ರೀತಿಯಾಗಿ ಹಚ್ಚಬೇಕು, ದೀಪ ಹಚ್ಬೇಕಾದ್ರೆ ಯಾವ ಮಂತ್ರನ ಹೇಳ್ಬೇಕು ಅನ್ನೋದನ್ನು ಸಹ ಶೇರ್ ಮಾಡಿದ್ದೀನಿ. ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅದ್ರ ಬಗ್ಗೆ ಅನ್ನೋದಾದರೆ ಹೋಗಿ ಚೆಕ್ ಮಾಡ್ಬೋದು, ನನ್ನ ವೀಡಿಯೋಸಲ್ಲಿದೆ. ಆ ವಿಡಿಯೋ ಬೇಕಿದ್ದರೆ ಸಿಗುತ್ತೆ. ಬಟ್ ನಾನು ಇದು ಫಸ್ಟ್ ಟೈಮು, ಅಂದರೆ ನಾನು ಪೂಜೆ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದು. ಕೇಳಿದ್ರಲ್ವ ಅಂತೇಳಿ ಡೀಟೇಲಾಗಿ ತೋರಿಸೋಣ ಅಂತ ತೋರಿಸಿದ್ದಷ್ಟೇ. ಈಗ ನಾನು ಕಳಸಕ್ಕೆ ಅಲಂಕಾರನ ಮಾಡಿಕೊಡ್ತಾ ಇದ್ದೀನಿ. ಇದಾದಮೇಲೆ ನೈವೇದ್ಯಕ್ಕೆ ನಾನು ಏನೂ ಮಾಡೋಕ್ಕೋಗಲಿಲ್ಲ, ಹಣ್ಣು ಮಾತ್ರ ಇಟ್ಟೆ. ಅಂದರೆ ಬೆಲ್ಲದನ್ನ ಅಥವಾ ಸಜ್ಜಿಗೆ ಮಾಡೋದು ಆ ಥರ ಏನಾದರೂ ಒಂದು ನೈವೇದ್ಯ, ಅವಲಕ್ಕಿ ಪ್ರಸಾದ ಯಾವುದಾದ್ರೂ ಮಾಡಿಡ್ತಿದ್ದೆ. ನಾನು ನೈಟು ಪೊಂಗಲ್ ಥರ ಮಾಡೋಣ, ಅಂದರೆ ಬೆಲ್ಲದನ್ನ ಇಷ್ಟ ಅಲ್ವ ಲಕ್ಷ್ಮಿಗೆ, ಹಾಗಾಗಿ ಅದನ್ನು ಮಾಡೋಣ ಅಂಥೇಳಿ. ಈಗ ಟೈಮಾಗಿ ಹೋಗ್ಬಿಡ್ತು ಆಲ್ರೆಡಿ. ಬ್ರಾಹ್ಮಿ ಮುಹೂರ್ತದಲ್ಲೇ ನನಗೆ ದೀಪ ಹಚ್ಚೋಕ್ಕೆ ಆಗಲಿಲ್ಲ, ಅಂದರೆ ವೀಡಿಯೋಸ್ ಮಾಡ್ಕೊಂಡು ಮಾಡಿದ್ನಲ್ವ, ಹಾಗಾಗಿ ಲೇಟ್ ಆಯಿತು. ಪರವಾಗಿಲ್ಲ, ಲೇಟಾದರೂ ಪರವಾಗಿಲ್ಲ, ಸಮಾಧಾನವಾಗಿ ನಿಧಾನವಾಗಿ ಪೂಜೆನ ಮಾಡೋಣ ಅಂಥೇಳಿ 6:30 ಆಯಿತು ನಾನು ಪೂಜೆ ಮಾಡೋ ಅಷ್ಟೊತ್ತಿಗೆ. ಹಾಗಾಗಿ ನಿಧಾನವಾಗಿ ಮಾಡೋಣ ಅಂಥೇಳಿ ಪ್ರಸಾದ ಏನು ನೈವೇದ್ಯ ಏನು ಮಾಡೋದಕ್ಕೆ ಹೋಗಲಿಲ್ಲ. ಬಾಳೆಹಣ್ಣು ಮತ್ತು ಆ್ಯಪಲ್ನ ಇಟ್ಬಿಟ್ಟು ಸಂಜೆಗೆ ನಾನು ಪ್ರಸಾದನ ನೈವೇದ್ಯಕ್ಕೆ ಇಟ್ಟಿದ್ದೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ವರ್ಷ ಹಣನ ಯಾವ ರೀತಿ ಕೂಡಿಡ್ತೀನೋ ಅದೇ ರೀತಿಯಾಗಿ ಈ ವರ್ಷವೂ ಸಹ ಉಳಿತಾಯನ ಮಾಡಿದ್ದೆ. ಅದನ್ನು ಸಹ ಓಪನ್ ಮಾಡಿ ನೋಡಿದೆ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು. ಅದು 8,000 ಚಿಲ್ಲರೆ ಆಗಿದೆ. ಹಾಗಾಗಿ ಈ ಸಲ ಬೆಳ್ಳಿ ಐಟಮ್ ಏನು ತೊಗೊಳೋದಕ್ಕಾಗುತ್ತೆ ನೋಡ್ತೀನಿ. ಈ 3 ಇಯರ್ಸ್ ಇಂದ ನಾನು ಬೆಳ್ಳಿ ಐಟಮ್ನೇ ತೊಗೊಳ್ತಾ ಇದ್ದೀನಿ, ಅಂದರೆ ಬೇರೆದಕ್ಕೆ ಯಾವುದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ. ಪೂಜೆಗೆ ಸಂಬಂಧಪಟ್ಟಂತೆ ಬೆಳ್ಳಿ ಐಟಮ್ ಏನಾದರೂ ತೊಗೊಳ್ಳೋಣ ಅಂಥೇಳಿ ತೊಗೊಳ್ತಾ ಇದ್ದೀನಿ. ಈ ವರ್ಷ ಸ್ವಲ್ಪ ಜಾಸ್ತಿ ಅಮೌಂಟ್ ಆಗಿದ್ದರೆ ಒಂದು ಕಳಸದ್ದು ಚೊಂಬು ತಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಅಮೌಂಟ್ ಸಾಲ್ಟೇಜ್ ಇದೆ, ನೋಡ್ತೀನಿ, ಟ್ರೈ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಹಾಕ್ಬಿಟ್ಟು ತೊಗೊಳ್ಳೋದಾ ಅಥವಾ ಅದರಲ್ಲೇ ಏನಾದರೂ ಬರುತ್ತಾ ನೋಡಿಬಿಟ್ಟು ಏನು ತೊಗೊಂಡೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆಲ್ರೆಡಿ ಉಳಿತಾಯ ಮಾಡಿರೋದನ್ನು ಒಂದು ಶಾರ್ಟ್ಸಲ್ಲಿ ಸಿಂಪಲ್ಲಾಗಿ ಹಾಕಿದ್ದೀನಿ. ಬಟ್ ಇನ್ನೂ ನಾನೇನು ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ. ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ತೊಗೊಂಡೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಈಗ ಕಂಪ್ಲೀಟಾಗಿ ಎಲ್ಲ ಪೂಜೆದೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಈ ಸಲ ನನಗೆ ಹೂವನೇ ಚೆನ್ನಾಗೇ ಸಿಕ್ತು, ಅಂದರೆ ಎಲ್ಲ ಕಲರು ಸಿಕ್ತು. ಹಾಗಾಗಿ ಎಲ್ಲ ಕಲರ್ ಇದೆಯಲ್ವ, ಉರುಳಿಗೆ ಎಲ್ಲ ಕಲರ್ನು ಸೇರಿಸ್ಬಿಟ್ಟು ನಾನು ಹೂವನ್ನ ಹಾಕ್ಕೊಂಡಿದ್ದೀನಿ. ಅಂದರೆ ಎಲ್ಲ ಯಾವ್ಯಾವ ಕಲರ್ ತಂದಿದ್ನೋ ಒಂದು 4ರಿಂದ 5 ಕಲರ್ ಸಿಕ್ತು. ಎಲ್ಲದನ್ನು ಹಾಕಿದ್ದೀನಿ ಇದರಲ್ಲೇ. ದುಂಡ್ಮಲ್ಗೆ ಸೇರಿ 5 ಥರದ್ದು ಹೂವು ಸಿಕ್ಕಿತ್ತು. ಈಗ ಎಲ್ಲ ಪೂಜೆಗೆಲ್ಲ ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಡಿದ್ದಾಯಿತು. ಉರುಳಿನ ಬೇರೆ ಟೈಮಲ್ಲಿ ಹಬ್ಬ ಆ ಟೈಮ್ದಲ್ಲಾದರೆ ಜಾಸ್ತಿ ಹೂವು ಹಾಕ್ಬಿಟ್ಟು ಡಿಫ್ರೆಂಟಾಗಿ ಡೆಕೋರೇಷನ್ ಮಾಡ್ತೀನಿ. ಬೇರೆ ಟೈಮಲ್ಲೆಲ್ಲ ಯಾವ್ಯಾವ ಹೂವು ಇರುತ್ತೋ ಆ ಹೂವನ್ನು ಸುಮ್ಮನೆ ಈ ರೀತಿಯಾಗಿ ಹಾಕ್ತೀನಿ. ಬೇರೆ ಥರ ಎಲ್ಲ ಏನು ಚಿತ್ರ ಡೆಕೋರೇಷನ್ ಎಲ್ಲ ಏನು ಬಿಡಿಸೋದಕ್ಕೆ ಹೋಗೋದಿಲ್ಲ. ಹೂವನ್ನು ಯಾವ್ಯಾವ ಥರ ಹೂವು ಇರುತ್ತೋ ಅದನ್ನು ನೀರಲ್ಲಿ ಹಾಕ್ತೀನಿ ಅಷ್ಟೇ. ಆ ನೀರೊಳಕ್ಕೂ ಅಷ್ಟೇ ಜವಾದಿ ಪೌಡ್ರನ್ನ ಸ್ವಲ್ಪ ಹಾಕಿದ್ದೀನಿ, ಅಥವಾ ಪಚ್ಚ ಕರ್ಪೂರ ಹಾಕ್ಬೋದು, ಮಾಮೂಲಿ ಕರ್ಪೂರ ಹಾಕ್ಬೋದು, ಅಥವಾ ಫ್ಲೇವರ್ದು ಎಸೆನ್ಸ್ ಎಲ್ಲ ಸಿಗುತ್ತಲ್ಲ ಅದನ್ನಾದರೂ ಯೂಸ್ ಮಾಡ್ಬೋದು. ನಾನು ಎಸೆನ್ಸನ್ನು ಹಾಕ್ತೀನಿ, ಕೆಲವೊಂದು ಸಲ ಜವಾದಿ ಪೌಡ್ರ್ ಇರುತ್ತಲ್ಲ ಅದನ್ನು ಸಹ ಹಾಕ್ತೀನಿ. ಈಗ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ಹೇಳ್ದಂಗೆ ಇವತ್ತು ಪೂಜೆ ಟೈಮ್ ಆಗಿಬಿಡ್ತು, 6:30 ಆಯಿತು ನಾನು ದೀಪ ಹಚ್ಚೋ ಅಷ್ಟರಲ್ಲಿ. ಬೇರೆ ಟೈಮಲ್ಲಿ 6 ಗಂಟೆಗೆಲ್ಲ ಕಂಪ್ಲೀಟಾಗಿ ಪೂಜೆ ಆಗೋಗ್ತಿತ್ತು. ಬಟ್ ಈ ಸಲ 6:30 ಪೂಜೆ ಇಟ್ಕೊಂಡೆ, ಮುಗಿಯೋಷ್ಟರಲ್ಲಿ 7 ಗಂಟೆ ಆಯಿತು. ಅಂದರೆ ನಾನು ಬುಕ್ಸ್ ಎಲ್ಲ ಓದೋದ್ರಿಂದ ಲೇಟ್ ಆಗುತ್ತೆ. ಅಂದರೆ 108 ಅಷ್ಟೋತ್ತರ ಶತನಾಮಾವಳಿ ಇದೆಯಲ್ವ ಅದನ್ನು ಹೇಳ್ತೀನಿ, ಮತ್ತು ಸ್ತೋತ್ರ ನಮಸ್ತೆಸ್ತು ಮಹಾಮಾಯ ಅದಿದೆಯಲ್ವ ಅದನ್ನು ಹೇಳಿ ಆಮೇಲೆ ಕರ್ಪೂರನ ಬೆಳಗ್ಬಿಟ್ಟು ಲಾಸ್ಟಲ್ಲಿ ಧೂಪನ ಹಾಕಿ ಲಾಸ್ಟಿಗೆ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕಿ ದೇವಿ ಗೌರಿ ನಾರಾಯಣೆ ನಮೋಸ್ತುತೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ನನ್ನ ಪೂಜೆನ ಕಂಪ್ಲೀಟ್ ಮಾಡ್ತೀನಿ.
ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ತೀರ್ಥ ಪ್ರಸಾದನ ತೊಗೊಂಡು ಪೂಜೆ ನಂದು ಪೂರ್ತಿಯಾಗಿ ಮುಗಿಯುತ್ತೆ. ನೋಡಿದ್ರಲ್ವ ಈಗ ಪೂಜೆನ ಕಂಪ್ಲೀಟಾಗಿ ಆಗಿದೆ. ಸ್ವಲ್ಪ ಅಂದರೆ ಅದೇ ಹೇಳಿದ್ನಲ್ವ, ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದಾಗ ನಿಜವಾಗ್ಲೂ ಅದ್ರ ಕಳೆನೇ ಚೆನ್ನಾಗಿರುತ್ತೆ. ಅಂದರೆ ಅವಾಗ ತಾನೇ ಸೂರ್ಯ ಉದಯಿಸ್ತಾ ಇರ್ತಾನೆ, ಸ್ವಲ್ಪ ಮೊಬ್ಬೊಬ್ಬಿರುತ್ತಲ್ವ, ದೀಪ ಹಚ್ಚಿದ್ರಂತೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಬಟ್ ನನಗೆ ಸ್ವಲ್ಪ ಟೈಮ್ ಆಯಿತು, ಎಲ್ಲ ಪೂಜೆ ಎಲ್ಲ ಮುಗಿಸಿ ವೀಡಿಯೋ ಮಾಡ್ತಾ ಇರೋ ಅಷ್ಟರಲ್ಲಿ ಫುಲ್ ಬೆಳಗ್ಗೆನೇ ಆಗೋಯ್ತು, ಅಂದರೆ ಪೂರ್ತಿ ಬೆಳಗಾಯಿತು. ನಾನು ಹೇಳ್ದಂಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಅಂದರೆ ವಿಭೂತಿ ಪೌಡ್ರಲ್ಲಿ ರಂಗೋಲಿ ಹಾಕಿರೋವಂಥದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನಾಳೆ ತನಕ ಹೀಗೇ ಇರುತ್ತೆ, ಯಾವುದೇ ಕಾರಣಕ್ಕೂ ಅಳಿಸೋದಿಲ್ಲ. ಹೊಸ್ಲೂ ಅಷ್ಟೇ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತೀನಿ. ವಿಡಿಯೋ ಸ್ವಲ್ಪ ಹಿಂದೆ ಮುಂದೆ ಆಗಿದೆ, ಅಂದರೆ ಪೂಜೆ ಆದಮೇಲೆ ಮಾಡಿರೋದು, ಪೂಜೆಗಿಂತ ಮುಂಚೆ, ಇದು ಪೂಜೆ ಆದಮೇಲೆ ಮಾಡಿರೋವಂಥ ವೀಡಿಯೋ. ಅದು ಪೂಜೆ ಮಾಡೋ ಅಂಥ ವೀಡಿಯೋ ಫಸ್ಟ್ ಹಾಕಿ ಆಮೇಲೆ ಇದು ಹಾಕಬೇಕಾಗಿತ್ತು. ಬಟ್ ಕ್ಲಿಪ್ಪಿಂಗ್ ಹಿಂದೆ ಮುಂದೆ ಆಗಿದೆ, ಅರ್ಜೆಂಟಲ್ಲಿ ಈ ರೀತಿಯಾಗಿ ಮಾಡಿದ್ದೀನಿ. ಮತ್ತು ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂತ ಹಾಗೇ ಕಂಟಿನ್ಯೂ ಮಾಡಿದ್ದೀನಿ ಅಷ್ಟೇ. ಅಂದರೆ ನಾನು ಎಲ್ಲ ಪೂಜೆ ಎಲ್ಲ ಆದಮೇಲೆ ನಾನು ಆ ವಿಡಿಯೋನ ಮಾಡಿದ್ದು. ಬಟ್ ಇದು ಈಗ ಸ್ತೋತ್ರನ ಹೇಳ್ತಿರೋ ಅಂಥದ್ದು ಈಗ ಸಿಕ್ಕಿದೆ, ಹಾಗಾಗಿ ಆ ಕ್ಲಿಪ್ಪಿಂಗ್ ಹಾಗೆ ಹಾಕಿದ್ದೀನಿ ನೋಡಿ. ಓಂ ಪದ್ಮಿನ್ಯೇ ನಮಃ, ಓಂ ಪದ್ಮಗಂಧಿನ್ಯೇ ನಮಃ, ಓಂ ಪುಣ್ಯಗಂಧಾಯೇ ನಮಃ, ಓಂ ಸುಪ್ರಸನ್ನಾಯೇ ನಮಃ, ಓಂ ಪ್ರಸಾದಮುಖಿಯೇ ನಮಃ, ಓಂ ಪ್ರಭಾಯೇ ನಮಃ, ಓಂ ಚಂದ್ರವದನಾಯೇ ನಮಃ, ಓಂ ಚಂದ್ರಾಯೇ ನಮಃ, ಓಂ ಚಂದ್ರ ಸಹೋದರಿಯೇ ನಮಃ, ಓಂ ಚತುರ್ಭುಜಾಯೇ ನಮಃ, ಓಂ ಇಂದಿರಾಯೇ ನಮಃ, ಓಂ ಇಂದುಶೀತಲಾಯೇ ನಮಃ. ಇನ್ನು ಪೂಜೆ ಎಲ್ಲ ಮುಗಿಸಿ ನಾನು ಕಾಫಿ ಕುಡಿಯೋಕ್ಕೆ ಬರೋಷ್ಟರಲ್ಲಿ, ಕಿಚನಿಗೆ ಬರೋಷ್ಟರಲ್ಲಿ 7 ಗಂಟೆ ಆಯಿತು. ಅಂತ ಅಂದರೆ ಬೇರೆ ಟೈಮಲ್ಲೆಲ್ಲ ಬಿಸಿನೀರು ಕುಡಿದು ಒಂದು 1/2 ಅವರ್ ಅಷ್ಟೇ, 1/2 ಅವರ್ 3/4 ಅವರೆಲ್ಲ ಕಾಫಿನ ಕುಡಿತೀನಿ. ಬಟ್ ಇವತ್ತು ಬೆಳಗಿನ ಜಾವ 4, 5, 10 ಆಗಿತ್ತು, ಆ ಟೈಮಲ್ಲಿ ಬಿಸಿನೀರು ಕುಡಿದಿರೋ ಅಂಥದ್ದು. ಈಗ 7 ಗಂಟೆ ಆಗಿದೆ, ಈಗ ಕಾಫಿನ ಮಾಡ್ತಾಯಿದ್ದೀನಿ. ಇನ್ನು ಮಕ್ಳು ಎದ್ದಿಲ್ಲ, ಮಕ್ಕಳನ್ನ ಏಳಿಸ್ಬೇಕು. ಹಾಲು ಬಿಸಿಗೆ ಇಟ್ಬಿಟ್ಟು ಮಕ್ಕಳನ್ನ ಏಳ್ಸೋಣ ಅಂಥೇಳಿ. ಮಕ್ಳು ಎದ್ಮೇಲೆ ಮತ್ತೆ ಅವ್ರಿಗೆ ಸ್ವಲ್ಪ ಹೊತ್ತು ವಾಮಪ್ ಎಲ್ಲ ಮಾಡಿಸ್ದೆ, ಕೆಲವೊಂದು ಎಕ್ಸಸೈಸ್ನೆಲ್ಲ ಮಾಡಿಸ್ದೆ. ಅವ್ರದ್ದು ರೊಟೀನ್ ಹೆಂಗಿರುತ್ತೆ ಅನ್ನೋದನ್ನು ಸಹ ಇದರಲ್ಲಿ ಶೇರ್ ಮಾಡಿದ್ದೆ. ಹಾಗೆ ಇವತ್ತಿನ ಟಿಫನ್ಗೆ ಟೊಮೊಟೊ ಚಟ್ನಿ ಮತ್ತು ದೋಸೆ, ಒಂಥರ ಡಿಫ್ರೆಂಟ್ ದೋಸೆ ಮಾಡಿದ್ದೆ, ಸೆಟ್ ದೋಸೆಗೆ, ಅದನ್ನು ಶೇರ್ ಮಾಡಿದ್ದೆ. ಸೂಪರಾಗಿತ್ತು, ಕಾಂಬಿನೇಷನ್ ಅಂತೂ ಚೆನ್ನಾಗಿತ್ತು. ಹಾಗಾಗಿ ಅದು ಅಷ್ಟೇ, ಅವೆಲ್ಲ ವೀಡಿಯೋಸು ಮಿಸ್ ಆಗಿರೋದ್ರಿಂದ ಕ್ಲಿಪ್ಪಿಂಗ್ಸ್ ಎಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಥರ ಆಯಿತು. ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೈಮ್ ಸಿಕ್ಕರೆ ಶೇರ್ ಮಾಡ್ತೀನಿ ರೆಸಿಪಿನ. ದೋಸೆ ಅಂತೂ ತುಂಬ ಸಖತ್ತಾಗಿ ಬಂದಿತ್ತು, ಹಾಗಾಗಿ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡಬೇಕು ಆ ವಿಡಿಯೋನ, ಆ ರೆಸಿಪಿನ. ಇವತ್ತಿನ ಈ ರೆಸಿಪಿ ಏನು ತೋರಿಸೋದಕ್ಕಾಗಲಿಲ್ಲ, ಇಷ್ಟೇ. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಖಂಡಿತ ನಿಮ್ಗೆ ಏನಾದರೂ ಅಲ್ಪ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.